ನಾಳೆ ಏಪ್ರಿಲ್ 8ರಂದು ದಾಂಡೇಲಿಯ ವಿದ್ಯಾಧಿರಾಜ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ನಂತರ ಮುಂದೇನು ಅರಿವು ಕಾರ್ಯಕ್ರಮ. ಹಳಿಯಾಳದ ಕೆಎಲ್ಎಸ್ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜ್ ಇವರ ಆಶ್ರಯದಡಿ ನಾಳೆ ಏಪ್ರಿಲ್ 8ರಂದು ಸಂಜೆ 5 ಗಂಟೆಗೆ ಸರಿಯಾಗಿ ದಾಂಡೇಲಿ ನಗರದ ಕುಳಗಿ ರಸ್ತೆಯಲ್ಲಿರುವ ಶ್ರೀ ವಿದ್ಯಾಧಿರಾಜ ಸಭಾಭವನದಲ್ಲಿ ಎಸ್ಎಸ್ಎಲ್ಸಿ ನಂತರ ಮುಂದೇನು ಎನ್ನುವ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಕೆಎಲ್ಎಸ್ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀನಿವಾಸ್ ಪ್ರಭು ಅವರು ಹೇಳಿದರು. ಅವರು ಇಂದು ಸೋಮವಾರ ಸಂಜೆ ದಾಂಡೇಲಿ ನಗರದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷೆಯನ್ನು ಎದುರಿಸಿದ್ದಾರೆ. ಕೆಲವೇ ದಿನಗಳೊಳಗೆ ಫಲಿತಾಂಶ ಬರಲಿದೆ. ಆ ನಂತರ ಶೈಕ್ಷಣಿಕ ಚಟುವಟಿಕೆ ಹೇಗೆ ಏನು ಎನ್ನುವುದರ ಬಗ್ಗೆ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರಿಗೂ ಕೂಡ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಮತ್ತು ಮಕ್ಕಳ ಶೈಕ್ಷಣಿಕ ಉಜ್ವಲ ಭವಿಷ್ಯಕ್ಕಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ಉಪನ್ಯಾಸಕರು ಬಂದು ಅಗತ್ಯ ಮಾಹಿತಿ ಮಾರ್ಗದರ್ಶನವನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಭಾಗವಹಿಸಿ ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಶ್ರೀನಿವಾಸ್ ಪ್ರಭು ಅವರು ವಿನಂತಿಸಿದ್ದಾರೆ. ಕರ್ನಾಟಕ ಲಾ ಸೊಸೈಟಿ ಬೆಳಗಾವಿ ಇವರ ಕರ್ನಾಟಕ ಲಾ ಸೊಸೈಟಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದ ಆಶ್ರಯದಲ್ಲಿ ನಾಳೆ ದಾಂಡೇಲಿಯಲ್ಲಿ ಎಸ್ಎಸ್ಎಲ್ಸಿ ನಂತರ ಮುಂದೇನು ಎನ್ನುವಂಥ ಮಾರ್ಗದರ್ಶಿ ಕಾರ್ಯಕ್ರಮವನ್ನು ದಾಂಡೇಲಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ನಾವು ವಿದ್ಯಾಧಿರಾಜ ಸಭಾಭವನ್ ಕುಳಗಿ ರೋಡ್ ಇಲ್ಲಿ ಇಟ್ಟುಕೊಂಡಿರ್ತೇವೆ. ನಾಳೆ ಸಾಯಂಕಾಲ 5 ಗಂಟೆಗೆ SLC ಓದ್ತಾ ಇರುವಂಥ ಈಗಾಗಲೇ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಅವರ ಪಾಲಕರೊಂದಿಗೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. SLC ಆದ ನಂತರ ಏನೆಲ್ಲ ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಪಾಲಕರಿಗೂ ಇರ್ತದೆ, ಅದೇ ರೀತಿ ಮಕ್ಕಳಲ್ಲಿಯೂ ಈ ಒಂದು ಯಾವ ಗೊಂದಲದಲ್ಲಿ ಸೇರ್ಕೊಂಡಿರ್ತಾರೆ. ಆ ದೃಷ್ಟಿಯಿಂದ ಅವರಿಗೆ ಯಾವೆಲ್ಲ ಸ್ಕೋಪ್ಗಳಿದ್ದಾವೆ, ಯಾವ್ಯಾವ ಸ್ಕೋಪ್ ಏನು, ಯಾವ ಕೋರ್ಸ್ ಮಾಡಿದ್ರೆ ಏನೆಲ್ಲ ಉಪಯೋಗ ಇದೆ, ಅದರಿಂದ ಮುಂದೆ ಏನೇನು ಬೆನಿಫಿಟ್ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ನಮ್ಮ ಉಪನ್ಯಾಸಕದವರು ವರ್ಗದವರು ಬಂದು ತಮ್ಮರಿಗೆ ನೀಡಲಿದ್ದಾರೆ. ಇದರ ಒಂದು ಉಪಯೋಗವನ್ನು ದಾಂಡೇಲಿಯ ಎಲ್ಲ ಪಾಲಕರು ವಿದ್ಯಾರ್ಥಿಗಳು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಈ ಮಾಧ್ಯಮದ ಮುಖಾಂತರ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ.